ಇವತ್ತು ನಮಗೆ ಮಾನ್ಯ ಲೋಕಾಯುಕ್ತ ವಿಚಾರಣಾ ಸಂಸ್ಥೆಯವರು ಇವತ್ತು ವಿಚಾರಣೆಗೆ ಕರೆದಿದ್ರು. ಮೂಡದ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾನು ನಮ್ಮ ಕಡತದಲ್ಲಿ ಏನಿದೆ ವಿಚಾರಗಳು ಅದನ್ನು ನಾನು ಮಾನ್ಯ ವಿಚಾರಣಾ ಒಂದು ತನಿಖಾಧಿಕಾರಿಗಳ ಮುಂದೆ ಮಂಡಿಸಿದ್ದೇನೆ. ಹೆಚ್ಚಿನ ವಿಚಾರಗಳು ಕಡತದಲ್ಲಿ ಏನಿದೆ ಅಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹೇಳಿದ್ದೇವೆ. ಇಷ್ಟು ಬಿಟ್ಟರೆ ನಾವು ಇನ್ನೇನು ವಿಚಾರಗಳು ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ನಮ್ಮ ಅವಧಿ ಒಳಗಡೆ 2017 ಡಿಸೆಂಬರಲ್ಲಿ ಪ್ರಾಧಿಕಾರದ ಸಭೆ ಮುಂದೆ ಈ ವಿಷಯವನ್ನು ಮಂಡಿಸಿದ್ವಿ. ಅದ್ನಲ್ಲಿ ಸೈಟ್ ವಿಷಯ ಅಲ್ಲ, ಅದು ಈ ಸದರಿ ಇದಕ್ಕೆ ಸಂಬಂಧಪಟ್ಟದ್ದು ವಿಚಾರಕ್ಕೆ ಸಂಬಂಧಿಸಿದಂತೆ ಮೊನ್ನೆ ಪ್ರಾಧಿಕಾರದ ನಿರ್ಣಯ ಅದು ಕನ್ಸಾಲಿಡೇಟೆಡ್ ಡಿಸಿಷನ್ ಆಗಿರ್ತಕ್ಕಂಥ ವಿಚಾರ ಆಗಿತ್ತು. ಅಷ್ಟು ಏನು ಪ್ರಾಧಿಕಾರದ ನಿರ್ಣಯ ಇದು ಈ ಒಂದು ವಿಚಾರದಲ್ಲಿ ಏನು ತೀರ್ಮಾನ ತಗೊಂಡಿರೋ ವಿಚಾರವನ್ನು ಕೇಳಿದ್ರು, ಅದನ್ನು ನಾನು ಹೇಳಿದೆ. ಪರಿಹಾರದ ಬಗ್ಗೆ ಚರ್ಚೆ ಆಗಿತ್ತು ಸರ್ ಆ ಟೈಮಲ್ಲಿ? ಇಲ್ಲ, ನಾವು ಈಗ ಎನ್ಕ್ವೈರಿ ಇಸ್ ಗೋಯಿಂಗ್ ಆನ್. ದಯವಿಟ್ಟು ನಾವು ಎಲ್ಲ ನಮ್ದು ಲಿಮಿಟೇಷನ್ ಇರುತ್ತೆ. ಪ್ರಾಧಿಕಾರದ ಸಭೆಯಲ್ಲಿ ಅವರು ಅಭಿವೃದ್ಧಿ ಪಡಿಸದೇ ಇರತಕ್ಕಂಥ ಜಮೀನನ್ನು ಕೊಡಬೇಕು ಅಷ್ಟೇ ಪ್ರಮಾಣದಲ್ಲಿ ಅಂತ ಹೇಳಿದ್ರು. ತೀರ್ಮಾನ ಆಗಿತ್ತು, ಅದು ವಿಚಾರ. ಓಕೆ, ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.